ಇಂಡಿಯಾದಲ್ಲಿ ಒಂದು ಕಡೆ ಸಾಲು ಸರಣಿಗಳನ್ನ ಸೋಲ್ತಾ ಇದ್ರೆ ಮತ್ತೊಂದು ಕಡೆ ಆಟಗಾರರ ಇಂಜುರಿ ಕೂಡ ದೊಡ್ಡ ಸವಾಲಾಗಿದೆ. ಕ್ರೂಷಿಯಲ್ ಪಂದ್ಯಗಳಲ್ಲಿ ಗಾಯದಿಂದಾಗಿ ಹೊರಬೀಳ್ತಿದ್ದಾರೆ. ಸ್ಟಾರ್ ಪ್ಲೇಯರ್ಗಳ ಆಬ್ಸೆನ್ಸ್ನಿಂದಾಗಿ ಸರಿಯಾಗಿ ಹೊಡೆತ ಕೂಡ ಬೀಳ್ತಿದೆ. ಅಟ್ ಪ್ರೆಸೆಂಟ್ 6-7 ಆಟಗಾರರು ಇಂಜುರಿಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಆಟಗಾರರ ಫಿಟ್ನೆಸ್ ಅನ್ನ ಕಾಪಾಡೋಕೆ BCCI ಹೊಸ ಪ್ಲಾನ್ ಮಾಡಿದೆ. ಇನ್ನು ಮುಂದೆ ಫಿಟ್ನೆಸ್ ಪರೀಕ್ಷೆ ಮತ್ತಷ್ಟು ಟೈಟ್ ಆಗಲಿದೆ. ಏನೆಲ್ಲ ಬದಲಾವಣೆಗಳನ್ನು ಮಾಡಲಾಗ್ತಾ ಇದೆ, ಫಿಸಿಯೋನೇ ಟಾರ್ಗೆಟ್ ಮಾಡಿದ್ದು ಯಾಕೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೀನಿ. ನಾನು ಶಾಂತ, ನ್ಯೂಸ್ ಧ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಸಿದ್ಧವಾಗ್ತಾ ಇರುವಂತಹ ಟೀಂ ಇಂಡಿಯಾದಲ್ಲಿ ಗಾಯಾಳುಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಬೌಲಿಂಗ್ ಬ್ರಹ್ಮಾಸ್ತ್ರವಾಗಿರುವಂತಹ ಜಸ್ಪ್ರೀತ್ ಬುಮ್ರಾಗೆ ಮೊಣಕಾಲಿನ ಜಾಯಿಂಟ್ ಹಾಗೆ ಕಾರ್ಟಿಲೇಜ್ ಭಾಗಕ್ಕೆ ಗಾಯವಾಗಿದ್ದು ಲಂಕಾ ಸರಣಿಯಿಂದ ಹೊರಬಿದ್ದಿದ್ದಾರೆ. ಇನ್ನು ವಾಷಿಂಗ್ಟನ್ ಸುಂದರ್ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೈನ್ನಿಂದ ಬಳಲ್ತಿದ್ದಾರೆ. ಹಾಗೆ ಹರ್ಷಿತ್ ರಾಣಾ ಸ್ನಾಯು ಸೆಳೆತಕ್ಕೊಳಗಾಗಿದ್ದಾರೆ. ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಲೆಫ್ಟ್ ಕ್ವಾಡ್ರಿಸೆಪ್ಸ್ ಗಾಯದಿಂದ ಸಫರ್ ಆಗಿದ್ದಾರೆ. ಹಾಗೆ ಆಕಾಶದೀಪ್ ಬೆನ್ನಿನ ಭಾಗದ ಸ್ಟ್ರೆಸ್ ರಿಯಾಕ್ಷನ್ ಇಂದಾಗಿ ಬಳಲ್ತಿದ್ದಾರೆ. ಹಾಗೆ ಮಿಸ್ಟ್ರಿ ಸ್ಪಿನ್ನರ್ ಆಗಿರುವಂತಹ ವರುಣ್ ಚಕ್ರವರ್ತಿ ಗ್ರೇಡ್ 2 ಹ್ಯಾಮ್ಸ್ಟ್ರಿಂಗ್ ಟೇರ್ ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ. ಹೀಗೆ ಭಾರತ ಪರ ಆಡುವಂತ ಆಟಗಾರರೇ ತಂಡದಿಂದ ಹೊರಗುಳಿದಿರೋದು ಪರ್ಫಾರ್ಮೆನ್ಸ್ ವಿಚಾರದಲ್ಲೂ ಕೂಡ ಹೊಡೆತ ನೀಡಿದೆ. ಹೀಗಾಗಿ ಈ ಇಂಜುರಿ ಸಮಸ್ಯೆಯನ್ನ ಸೀರಿಯಸ್ ಆಗಿ ಪರಿಗಣಿಸಿರುವಂತಹ BCCI ಫಿಟ್ನೆಸ್ ಟೆಸ್ಟ್ನ ಮತ್ತಷ್ಟು ಕಠಿಣಗೊಳಿಸೋಕೆ ಮುಂದಾಗಿದೆ. ಫಿಟ್ ಇಲ್ಲದಿದ್ರೂ ಕ್ಲಿಯರೆನ್ಸ್ ಲೆಟರ್ ಸಿಗುತ್ತಿದ್ಯಾ? ಪ್ರಸ್ತುತ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಫಿಸಿಯೋ ಆಗಿರುವಂತ ಕಮಲೇಶ್ ಜೈನ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತ ತಂಡದ ಆಟಗಾರರ ಫಿಟ್ನೆಸ್ ಮಟ್ಟ ಕುಸಿತಾ ಇರೋದನ್ನ ಮೇನ್ ಪ್ಲೇಯರ್ಗಳೇ ಪದೇ ಗಾಯದ ಸಮಸ್ಯೆಗೆ ಒಳಗಾಗ್ತಾ ಇರೋದ್ರಿಂದ BCCI ಹಾಗೆ ತಂಡದ ಮ್ಯಾನೇಜ್ಮೆಂಟ್ ಇವರ ಕಾರ್ಯವೈಖರಿಯನ್ನ ವಿಚಾರಣೆಗೆ ಒಳಪಡಿಸಿದೆ. ಹಾಗೆ ನಾಯಕರಾಗಿರುವಂತಹ ಶುಭ್ಮನ್ ಗಿಲ್, ಹೆಡ್ ಕೋಚ್ ಗೌತಮ್ ಗಂಭೀರ್ ಕೂಡ ಇಂಜುರಿ ಹೆಚ್ಚುತ್ತಿರೋ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಆಟಗಾರರು ಕಂಪ್ಲೀಟ್ ಆಗಿ ಚೇತರಿಸಿಕೊಳ್ಳುವ ಮೊದಲೇ ಅವರಿಗೆ ಆಡೋಕೆ ಕ್ಲಿಯರೆನ್ಸ್ ನೀಡಲಾಗ್ತಾ ಇದೆ ಎನ್ನುವಂಥದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಹೀಗಾಗಿ ಲಂಕಾ ಟೆಸ್ಟ್ ಸರಣಿ ಬಳಿಕ ಕಮಲೇಶ್ ಜೈನ್ ಹಾಗೆ ಇತರೆ ವೈದ್ಯಕೀಯ ಸಿಬ್ಬಂದಿಯನ್ನ ಬದಲಾವಣೆ ಮಾಡುವ ಬಗ್ಗೆ ಕೂಡ ಚಿಂತನೆಯಾಗಿದೆ. ಅಷ್ಟೇ ಅಲ್ಲದೆ ಯಾವುದೇ ಆಟಗಾರ ಫಿಟ್ನೆಸ್ ಇಲ್ಲದೇ ಇದ್ರೆ ತಕ್ಷಣವೇ BCCIಗೆ ರಿಪೋರ್ಟ್ ಮಾಡುವಂತೆ ಫಿಸಿಯೋಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಹಾಗೆ ಬ್ರಾಂಕೋ ಟೆಸ್ಟ್ ಕೂಡ ಮತ್ತಷ್ಟು ಟೈಟ್ ಮಾಡಲಾಗಿದೆ. ಫಿಟ್ನೆಸ್ ಕಾಪಾಡಲು ಹೊಸ ಪ್ಲಾನ್ ಮಾಡಿದ BCCI. ಪ್ರಸ್ತುತ ಟೀಂ ಇಂಡಿಯಾದಲ್ಲಿ ಆಟಗಾರರ ಫಿಸಿಕಲ್ ಸಾಮರ್ಥ್ಯವನ್ನು ಅಳೆಯೋಕೆ BCCI ಸಾಂಪ್ರದಾಯಿಕ ಯೋಯೋ ಟೆಸ್ಟ್ ಬದಲಿಗೆ ಮತ್ತಷ್ಟು ಕಠಿಣವಾಗಿರುವಂತ ಬ್ರಾಂಕೋ ಟೆಸ್ಟ್ ಅನ್ನ ಕಡ್ಡಾಯಗೊಳಿಸಿದೆ. ಇತ್ತೀಚೆಗೆ ಆಟಗಾರರಲ್ಲಿ ದೈಹಿಕ ಫಿಟ್ನೆಸ್ ಮಟ್ಟ ಕುಸಿತಾ ಇರೋದನ್ನ ತಡೆಗಟ್ಟೋಕೆ ಬೆಂಗಳೂರಿನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಈ ಮಹತ್ವದ ಬದಲಾವಣೆಯನ್ನು ತಂದಿದೆ. ಭಾರತದ ಸ್ಟ್ರೆಂತ್ ಹಾಗೆ ಕಂಡೀಷನಿಂಗ್ ಕೋಚ್ ಆಗಿರುವಂತ ಆಡ್ರಿಯನ್ ಲೆ ರೋಕ್ಸ್ ಅವರ ಮಾರ್ಗದರ್ಶನದಲ್ಲಿ ಈ ಟೆಸ್ಟ್ ಅನ್ನ ಜಾರಿಗೆ ತರಲಾಗಿದೆ. ಈ ಹಿಂದೆ ಈ ಟೆಸ್ಟ್ಗೆ 6 ನಿಮಿಷಗಳ ಸಮಯ ಇತ್ತು. ಆದರೆ BCCI ಈಗ ಈ ನಿಯಮವನ್ನ ಮತ್ತಷ್ಟು ಕಠಿಣಗೊಳಿಸಿದೆ. ಎಲ್ಲ ಆಟಗಾರರಿಗೆ ಒಂದೇ ರೀತಿಯ ಕಡ್ಡಾಯ ಮಾನದಂಡವನ್ನ ನಿಗದಿಪಡಿಸಿದೆ. ಈ ಬ್ರಾಂಕೋ ಟೆಸ್ಟ್ ಹೇಗೆ ಮಾಡ್ತಾರೆ, ಮಾನದಂಡಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಬ್ರಾಂಕೋ ಟೆಸ್ಟ್ ನಲ್ಲಿ ಆಟಗಾರರು 1200 ಮೀಟರ್ ಓಟದ ಡ್ರಿಲ್ ಇದನ್ನ ಎದುರಿಸಬೇಕಾಗುತ್ತೆ. 1200 ಮೀಟರ್ ಓಟದ ಡ್ರಿಲ್ ಇದರಲ್ಲಿ ಹೆಂಗೆ ಅಂದ್ರೆ 5 ನಿಮಿಷದ 15 ಸೆಕೆಂಡ್ನಿಂದ 5 ನಿಮಿಷದ 20 ಸೆಕೆಂಡ್ ಒಳಗೆ ಈ ಒಂದು ರನ್ನಿಂಗ್ ಡ್ರಿಲ್ನ ಕಂಪ್ಲೀಟ್ ಮಾಡಬೇಕು. ಏನು 1200 ಮೀಟರ್ ಓಟ ಇದೆಯಲ್ಲ, ಇದನ್ನ 5 ನಿಮಿಷದ 15 ಸೆಕೆಂಡಿಂದ ಹಿಡಿದು 5 ನಿಮಿಷ 20 ಸೆಕೆಂಡ್ ಒಳಗೆ ಕಂಪ್ಲೀಟ್ ಮಾಡಬೇಕು ಎನ್ನುವಂಥ ರೂಲ್ಸ್ ಇದೆ. ಹಾಗೆ ಆಟಗಾರರು 2 ಕಿಲೋಮೀಟರ್ ಓಟವನ್ನ 9 ರಿಂದ 10 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಈ ಬ್ರಾಂಕೋ ಟೆಸ್ಟ್ನಲ್ಲಿ ಆಟಗಾರರಿಗೆ ಮತ್ತೊಂದು ಏನಂತಂದ್ರೆ ಟೆಸ್ಟ್ ಅಂದ್ರೆ 2 ಕಿಲೋಮೀಟರ್ ಓಟ ಏನಿದೆಯಲ್ಲ ಅದನ್ನ 9 ರಿಂದ 10 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಹಾಗೆ ಗಾಯದಿಂದ ರಿಕವರ್ ಆಗಿ ತಂಡಕ್ಕೆ ಕಮ್ ಬ್ಯಾಕ್ ಮಾಡಬೇಕಂದ್ರೆ 2 ಸಲ ಟೆಸ್ಟ್ ಅನ್ನ ಪಾಸ್ ಮಾಡಲೇಬೇಕು. ಈಗ ಯಾರ ಇಂಜುರಿ ಆಗಿರ್ತಾರೆ ಆಟಗಾರರು, ಅವರು ವಾಪಸ್ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಬೇಕು ಅಂದ್ರೆ 1 ಸಲ ಅಲ್ಲ 2 ಸಲ ಈ ಟೆಸ್ಟ್ ನಲ್ಲಿ ಭಾಗಿಯಾಗಬೇಕು. ಜೊತೆಗೆ ಆ 2 ಸಲ ಪಾಸ್ ಆದ್ರೆ ಮಾತ್ರನೇ ಕಮ್ ಬ್ಯಾಕ್ಗೆ ಅವಕಾಶ ಇರುವಂತದ್ದು. ಮೇನ್ಲಿ ಬೇರೆ ದಿನಗಳಲ್ಲಿ 2 ಬಾರಿ ಬ್ರಾಂಕೋ ಟೆಸ್ಟ್ ಅನ್ನ ಪಾಸ್ ಮಾಡೋದು ಕಡ್ಡಾಯ. ಇಲ್ಲ ನಾನು ಒಂದೇ ದಿವಸ 2 ಟೆಸ್ಟ್ಗಳನ್ನ ಕೊಡ್ತೇನೆ, 2 ಟೆಸ್ಟ್ನಲ್ಲೂ ಪಾಸ್ ಮಾಡ್ತೇನೆ ಅಂದ್ರೆ ಆಗಲ್ಲ.
2 ಬಾರಿ ಕೂಡ ಬೇರೆ ಬೇರೆ ದಿನಗಳಲ್ಲಿ ಬ್ರಾಂಕೋ ಟೆಸ್ಟ್ಗೆ ಒಳಗಾಗಬೇಕು. ಜೊತೆಗೆ ಪಾಸ್ ಮಾಡೋದು ಮಸ್ಟ್ ಅಂಡ್ ಶುಡ್ ಇದೆ. ಇನ್ನು ಶಟಲ್ ರನ್ ಮಾದರಿ ಅಂದರೆ 20 ಮೀಟರ್, 40 ಮೀಟರ್, 60 ಮೀಟರ್ ಓಟ ಇರುತ್ತೆ. ಇದು 5 ಸೆಟ್ ಕಂಪ್ಲೀಟ್ ಮಾಡಬೇಕು. ಸೊ ಇಲ್ಲೇನಾಗುತ್ತೆ ಅಂತಂದರೆ ಇದು ಶಟಲ್ ರನ್ ಮಾದರಿಯಲ್ಲಿ ಅಂದರೆ ಟರ್ನ್ ತಗೊಳ್ಬೇಕಾದ ಇರುವಂಥ ಓಟ ಇದು. ಫಸ್ಟ್ ಏನು ಮಾಡ್ತಾರೆ, 20 ಮೀಟರ್ ಓಡ್ತಾರೆ, ಮತ್ತು ವಾಪಸ್ ಬಂದು ಅಲ್ಲಿಂದ ಮತ್ತೆ 40 ಮೀಟರ್ ಓಡ್ತಾರೆ. ನೆಕ್ಸ್ಟ್ ವಾಪಸ್ ಬಂದು ಮತ್ತೆ 60 ಮೀಟರ್ ಓಟವನ್ನು ಮಾಡ್ತಾರೆ. ಸೊ ಇದು 5 ಸೆಟ್ನಲ್ಲಿ ಈ ಒಂದು ಓಟದ ಪ್ರಕ್ರಿಯೆ ನಡಿಬೇಕು. ಯಾಕಂತಂದರೆ ನೇರ ಓಟವಲ್ಲದೆ 25 ಬಾರಿ ವೇಗವಾಗಿ ಓಡಿ ಟರ್ನ್ ತಗೊಳ್ಳೋದ್ರಿಂದ ಅವರ ಸಾಮರ್ಥ್ಯ ಹೆಚ್ಚಾಗುತ್ತೆ ಅನ್ನೋದು ಈ ಒಂದು ಟೆಸ್ಟ್ನ ಉದ್ದೇಶ. ಸೊ ಈಗ ಡೈರೆಕ್ಟಾಗಿ ಓಡೋದಕ್ಕೂ ಕರ್ವಲ್ಲಿ ಓಡೋದಕ್ಕೂ ವ್ಯತ್ಯಾಸ ಇದೆ. ಸೊ ಈಗ ಫೀಲ್ಡಿಂಗ್ ಮಾಡಬೇಕಾದ್ರೂ ಕೂಡ ನೇರವಾಗಿ ಓಡೋಗ್ತೀವಿ ಅಂತ ಇಲ್ಲ. ಅದು ಅಲ್ಲದೆ ಇವನ್ ರನ್ಗೆ ಓಡಬೇಕಾದ್ರೂ ಕೂಡ ಕ್ರೀಸ್ನಲ್ಲಿ ಒಂದು ಸ್ವಲ್ಪ ದೂರ ಹೋಗಿ ಮತ್ತು ಆ ಕ್ರೀಸ್ ಮುಟ್ಟಿದ ಮೇಲೆ ವಾಪಸ್ ಬರಬೇಕಾಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಓಟದ ಸಾಮರ್ಥ್ಯವನ್ನು ಹೆಚ್ಚಿಸೋಕೆ ಜೊತೆಗೆ ಇವನ್ ಬೌಲಿಂಗ್ ಮಾಡಬೇಕಾದ್ರೂ ಕೂಡ ಇರ್ಬೋದು, ಹಾಗೆ ಫೀಲ್ಡಿಂಗ್ ಮಾಡಬೇಕಾದ್ರೂ ಕೂಡ ಇರ್ಬೋದು. ಸೊ ಅಲ್ಲಿ ಓಟವೇ ಮುಖ್ಯವಾಗಿರೋದ್ರಿಂದ ಫೀಲ್ಡಿಂಗ್ಗೆ ಹೆಚ್ಚಿನ ಒತ್ತನ್ನು ಕೊಡೋಕೆ ಈ ಟೆಸ್ಟ್ ತುಂಬಾ ಮುಖ್ಯವಾಗುತ್ತೆ. ಹೀಗೆ ಟೀಮ್ ಇಂಡಿಯಾ ಆಟಗಾರರ ಫಿಟ್ನೆಸ್ ಕಾಯ್ದುಕೊಳ್ಳೋಕೆ BCCI ಹೊಸ ಟಫ್ ರೂಲ್ಸ್ ಮಾಡ್ತಿದೆ. ಈಗ ಬ್ರಾಂಕೋ ಟೆಸ್ಟ್ನಲ್ಲೂ ಕೂಡ ಕೆಲ ಬದಲಾವಣೆಗಳನ್ನು ಮಾಡಲಾಗ್ತಿದೆ. ಮುಂದಿನ ದಿನಗಳಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ ಇದು ಪ್ಲಾನ್ ನೋಡಬೇಕು. ಹಾಗೆ ಇಂಜುರಿ ಸಮಸ್ಯೆ ಕಡಿಮೆಯಾಗುತ್ತಾ ಅನ್ನೋದೇ ಮುಖ್ಯವಾಗುತ್ತೆ. ನಮಸ್ಕಾರ.